ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ಆತನ ದೈವಿಕ ಮಧ್ಯಸ್ಥಿಕೆಗಾಗಿ ನಿರೀಕ್ಷಿಸಿ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ದಾನಿಯೇಲ 3ನೇ ಅಧ್ಯಾಯ 23-27ನೇ ವಾಕ್ಯ. ಶದ್ರಕ್, ಮೇಷಕ್, ಅಬೇದ್ನೆಗೋ ಈ ಮೂವರು ಕಟ್ಟಲ್ಪಟ್ಟವರಾಗಿ ದಗದಗನೆ ಉರಿಯುವ ಆವಿಕೆಯ ಮಧ್ಯದಲ್ಲಿ ಬಿದ್ದು. ಆಗ ರಾಜನಾದ ನೆಬೂಕದ್ನೆಚ್ಚರನು ಬಿಚ್ಚಿ ತಟ್ಟನೆದ್ದು ತನ್ನ ಮಂತ್ರಿಗಳನ್ನು, ಕಟ್ಟಿದ ಮೂವರನ್ನು ನಾವು ಬೆಂಕಿಯೊಳಗೆ ಹಾಕಿಸಲಿಲ್ಲವೋ ಎಂದು ಕೇಳಲು, ಅವರು ರಾಜನಿಗೆ ಅರಸೆ, ಹೌದು, ಸತ್ಯ ಎಂದು ಉತ್ತರ ಕೊಟ್ಟರು. ದೇವರ ಮಧ್ಯಸ್ಥಿಕೆ. ಅದಕ್ಕೆ ಅವನು, ಇಗೋ, ಕಟ್ಟಿಲ್ಲದ ನಾಲ್ವರನ್ನು ನೋಡುತ್ತೇನೆ, ಬೆಂಕಿಯಲ್ಲಿ ತಿರುಗಾಡುತ್ತಿದ್ದಾರೆ, ಅವರಿಗೆ ಯಾವ ಹಾನಿಯೂ ಇಲ್ಲ. ನಾಲ್ಕನೆಯವನ ರೂಪವು ದೇವಕುಮಾರನ ರೂಪದಂತಿದೆ ಎಂದು ಹೇಳಿದನು. ನೆಬೂಕದ್ನೆಚ್ಚರನು ದೇವರನ್ನು ಸ್ತುತಿಸುತ್ತಾನೆ. ದಗದಗನೆ ಉರಿಯುವ ಆವಿಕೆಯ ಬಾಯಿಯ ಬಳಿಗೆ ಹೋಗಿ, ಪರಾತ್ಪರ ದೇವರ ಸೇವಕರಾದ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರೇ, ಬನ್ನಿ, ಹೊರಗೆ ಬನ್ನಿ ಎಂದು ಕೂಗಲು, ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರು ಬೆಂಕಿಯೊಳಗಿಂದ ಹೊರಟು ಬಂದರು. ಅಲ್ಲಿ ಕೂಡಿದ್ದ ಉಪರಾಜ, ನಾಯಕ, ದೇಶಾಧಿಪತಿ, ಮಂತ್ರಿಗಳು ಅವರನ್ನು ನೋಡಿ, ಅವರ ಮೇಲೆ ಬೆಂಕಿಯ ಅಧಿಕಾರವು ನಡೆದಿಲ್ಲ, ಅವರ ತಲೆಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಿಲ್ಲ, ಬೆಂಕಿಯ ವಾಸನೆಯು ಮುಟ್ಟಿಲ್ಲ ಎಂದು ತಿಳಿದುಕೊಂಡರು. ಆಮೆನ್. ನಮ್ಮ ಆರಂಭಿಕ ವಾಕ್ಯ ಶದ್ರಕ್, ಮೇಷಕ್ ಮತ್ತು ಅಬೇದ್ನೆಗೋ ಅವರ ಜೀವನವನ್ನ ವಿವರಿಸುತ್ತದೆ. ಅವರು ದಗದಗನೆ ಉರಿಯುವ ಆವಿಗೆಯೊಳಗೆ ಎಸೆಯಲ್ಪಟ್ಟರು, ಆದರೆ ಹಾನಿಗೊಳಗಾಗದೆ ಹೊರಹೊಮ್ಮಿದರು. ಈ ನಿದರ್ಶನವು ದೇವರ ಅಲೌಕಿಕ ಶಕ್ತಿ ಮತ್ತು ರಕ್ಷಣಾತ್ಮಕ ಸ್ವಭಾವದ ಉದಾಹರಣೆಯಾಗಿದೆ. ಜನರು ತಮ್ಮ ಧರ್ಮವನ್ನು ಅನುಸರಿಸಬೇಕೆಂದು ಒತ್ತಾಯಿಸಿದಾಗ ಇದು ಹೆಮ್ಮೆ ಮತ್ತು ಮತಾಂಧತೆಯ ಪರಿಣಾಮಗಳನ್ನು ತೋರಿಸುತ್ತದೆ. ಈ ಮೂವರು ಇಬ್ರಿಯ ಹುಡುಗರ ಧೈರ್ಯ ಮತ್ತು ಅಚಲವಾದ ನಂಬಿಕೆಯು ದೇವರ ಮಗನಾದ ಯೇಸುವನ್ನು ಅಲೌಕಿಕವಾಗಿ ಕಾಣಿಸಿಕೊಳ್ಳುವಂತೆ ಮಾಡಿತು. ಯಾರು ಆ ನಾಲ್ಕನೇ ವ್ಯಕ್ತಿ ಎಂಬುದಕ್ಕೆ ಸ್ವತಃ ರಾಜನೇ ಸಾಕ್ಷಿಯಾದನು. ಹಲ್ಲೆಲೂಯ. ನಾವು ದೇವರಲ್ಲಿನ ನಮ್ಮ ನಂಬಿಕೆಗಾಗಿ ದೃಢವಾಗಿ ನಿಂತಾಗ ಇಂದಿಗೂ ನಾವು ಅದಕ್ಕಿಂತ ಹೆಚ್ಚಿನದನ್ನು ಅನುಭವಿಸಬಹುದು. ಆಮೆನ್. ದೇವರ ಜನರು ಸಂರಕ್ಷಿಸಲ್ಪಟ್ಟ ಜನರಾಗಿದ್ದಾರೆ. ಮೂವರು ಇಬ್ರಿಯ ಹುಡುಗರನ್ನು ಬೆಂಕಿಗೆ ಎಸೆಯಲಾಗುತ್ತದೆ, ಆದರೆ ಅಲ್ಲಿ ಒಂದು ಅದ್ಭುತ ಸಂಗತಿ ಸಂಭವಿಸುತ್ತದೆ. ಉರಿಯುವ ಆವಿಗೆಯೊಳಗೆ ಸಾಯುವ ಬದಲು ಅವರು ತಮ್ಮ ಬಂಧನಗಳಿಂದ ಸರಳಗೊಂಡಿದ್ದಾರೆ ಮತ್ತು ಜ್ವಾಲೆಯಲ್ಲಿ ತಿರುಗಾಡುತ್ತಿದ್ದಾರೆ. ರಾಜನಾದ ನೆಬೂಕದ್ನೆಚ್ಚರನು ತನ್ನ ಕಣ್ಣುಗಳನ್ನು ನಂಬಲಾರದೆ ಅವರಿಗೆ ಹೊರಗೆ ಬರಲು ಆಜ್ಞಾಪಿಸಿದನು. ಅವರು ಬಂದರು, ಉರಿಯುವ ಆವಿಗೆಯಿಂದ ಸಂಪೂರ್ಣವಾಗಿ ಹಾನಿಗೊಳಗಾಗಲಿಲ್ಲ. ಈ ಅದ್ಭುತ ಸಂರಕ್ಷಣೆ ಹೇಗೆ ನಡೆಯಿತು ಎಂಬುದನ್ನು ಗಮನಿಸಿ, ಯಾಕೆಂದರೆ ಅವರು ದೈವಿಕ ಮಧ್ಯಸ್ಥಿಕೆಗಾಗಿ ಕಾಯುತ್ತಿದ್ದರು. ಹಲ್ಲೆಲೂಯ. ಅವರು ಬೆಂಕಿಯಲ್ಲಿ ಸ್ವತಂತ್ರರಾಗಿದ್ದರು. ಹಲ್ಲೆಲೂಯ. ದೇವರ ಮಗನು ಕರ್ತನಾದ ಯೇಸುವಿಗೆ ಸ್ತೋತ್ರಗಳು. ಆಮೆನ್. ಬೆಂಕಿಯು ಅದರ ಬಳಿ ಇರುವ ವಸ್ತುಗಳನ್ನು ದಹಿಸಿ ಬಿಡುತ್ತದೆ. ಈ ಮನುಷ್ಯರನ್ನು ಹಿಡಿದಿದ್ದ ಹಗ್ಗಗಳಿಂದ ಸಡಿಲಗೊಳಿಸಲು ಕರ್ತನು ಬೆಂಕಿಯನ್ನ ಬಳಸಿದನು. ಕಿರುಕುಳ ಮತ್ತು ಸಂಕಟದ ಬೆಂಕಿಯು ನಮ್ಮ ಜೀವನದಲ್ಲಿ ಬಂದಾಗ ನಾವು ಈ ಸತ್ಯವನ್ನು ನೆನಪಿಟ್ಟುಕೊಳ್ಳಬೇಕು. ಕರ್ತನು ನಮ್ಮ ಜೀವನದಲ್ಲಿ ನಮ್ಮನ್ನು ಬಂಧಿಸಿರುವ ಕೆಲವು ವಿಷಯಗಳಿಂದ ನಮ್ಮನ್ನು ಮುಕ್ತಗೊಳಿಸುತ್ತಿದ್ದಾನೆ. ಜ್ವಾಲೆಗಳು ಸುಡುವ ಪಾಪಗಳು, ಕೆಟ್ಟ ವರ್ತನೆಗಳು, ಕೆಟ್ಟ ಅಭ್ಯಾಸಗಳು ಇತ್ಯಾದಿಗಳ ಹಗ್ಗಗಳನ್ನು ಸುಡುವಂತೆ ನಾವು ಬೆಂಕಿಯ ಹೊರಗೆ ನಮಗಿಂತ ಬೆಂಕಿಯಲ್ಲಿ ಮುಕ್ತರಾಗಿದ್ದೇವೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಆಮೆನ್. ಆಮೆನ್. ನಂಬಿಕೆಯ ಮಹತ್ವದ ಪ್ರಭಾವ. ದಾನಿಯೇಲ 3ನೇ ಅಧ್ಯಾಯ 28-30ನೇ ವಾಕ್ಯ. ಆಗ ನೆಬೂಕದ್ನೆಚ್ಚರನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸವಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಸೇವಕರನ್ನು ಉದ್ಧರಿಸಿದ್ದಾನಲ್ಲ. ಸಕಲ ಜನಾಂಗ, ಕುಲ, ಭಾಷೆಗಳವರಲ್ಲಿ ಯಾರಾದರೂ ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದ್ದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ನಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಬಳಿಕ ರಾಜನು ಶದ್ರಕ್, ಮೇಷಕ್, ಅಬೇದ್ನೆಗೋ ಎಂಬವರನ್ನು ಬಾಬೆಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.